ನಮಸ್ತೆ ವೀಕ್ಷಕರೇ, ಪೂಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಮೇಥಿ ಪರಾಟ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 3 ಕಪ್ಸ್ ಆಗುವಷ್ಟು ಗೋಧಿ ಹಿಟ್ಟು ಅನ್ನ ತೆಗೆದುಕೊಂಡು ಚೆನ್ನಾಗಿ ಅದನ್ನು ಜರಡಿ ಹಿಡಿದುಕೊಳ್ಳೋಣ. ಅದಾದ ನಂತರ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿ ಅದನ್ನು ಕೂಡ ಚೆಂದಾಗ ಸಾಣಿಸ್ಕೊಳ್ಳೋಣ. ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ನಮ್ಮ ಹಸಿ ಖಾರ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. 4 ರಿಂದ 5 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಅಲ್ಲ ಅಥವಾ ಶುಂಠಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಮೇನ್ ಇಂಗ್ರೀಡಿಯೆಂಟ್ಸ್ ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಹಸಿ ಖಾರ, ಉಪ್ಪು, ಇವೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಈ ಮೆಂತ್ಯ ಸೊಪ್ಪು ತೊಗೊಳ್ಬೇಕಾದ್ರೆ ರೌಂಡ್ ಶೇಪ್ ಎಲೆ ಇದ್ದಿದ್ದು ನೋಡಿ ತೊಗೊರಿ. ಯಾಕಂದ್ರೆ ಅದರೊಳಗೆ ಕೈ ಅಂಶ ಇರುವುದಿಲ್ಲ. ಮತ್ತು ಉದ್ದುದಾಗ ಎಲೆ ಇತ್ತಂತಂದ್ರೆ ಆ ಎಲೆ ಒಳಗೆ ಕೈ ಇರ್ತೈತಿ. ಮತ್ತು ಪಲ್ಯ ನಾವು ಏನೇ ಮಾಡಿದ್ರು ಅದರಿಂದ ಸ್ವಲ್ಪ ಅದು ಕೈ ಅಂಶ ತೋರಿಸ್ತೈತಿ. ಸೊ ಇದನ್ನು ನಾವು ರೌಂಡ್ ಶೇಪ್ ಇದ್ದಿದ್ದು ನಾವು ತೊಗೊಂಡ್ವಿ ಅಂತಂದ್ರೆ ಚಲೋ ಇರ್ತೈತಿ. ಇದನ್ನು ನಾವು ಮೆಂತ್ಯನ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯವನ್ನು ಅದರೊಳಗೆ ಸ್ವಲ್ಪ ಮಣ್ಣಿನ ಅಂಶ ಇರ್ತೈತೆ. ಆ ಮಣ್ಣನ್ನು ಎಲ್ಲ ಚಲೋ ಶುದ್ಧವಾದಂಥ ನೀರೊಳಗೆ ಹಾಕಿ ಚೆಂದಾಗ ತೊಳ್ಕೊಳ್ಳೋಣಂತ. ತೊಳ್ಕೊಂಡಂತಹ ಮೆಂತ್ಯವನ್ನು ನಾವೇನು ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ವಲ್ಲ, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಅದರೊಳಗೆ ಹಾಕಿ ಅದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಸಿ ಮೆಣಸಿನ ಖಾರ ಮಾಡಿಟ್ಕೊಂಡಿದ್ವಲ್ಲ ಆ ಹಸಿ ಖಾರವನ್ನು ಹಾಕ್ರಿ. ಅದಾದ್ಮೇಲೆ ಅದನ್ನು ಚೆಂದಾಗ ಮಿಕ್ಸ್ ಮಾಡಿರಿ. ಈ ಚೆಂದಾಗಿ ಮಿಕ್ಸ್ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ರಿ. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ರಿ. ಅದಾದ್ಮೇಲೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾಯಿನ್ ಹಾಕ್ರಿ. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ರಿ. ಇವೆಲ್ಲ ಹಾಕಿಂದ ಚೆಂದಾಗಿ ಅದನ್ನು ಹಿಟ್ಟನ್ನ ಫಸ್ಟ್ ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ನಾವು ಈಗಾರ ಮೆಂತ್ಯ ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿದ್ವಿ, ಅದರೊಳಗೆ ಸ್ವಲ್ಪ ನೀರಿನ ಅಂಶ ಇರ್ತದೆ. ಸೊ ಆ ಹಿಟ್ಟೊಳಗೆ ಫಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣಂತ. ಅದಾದ್ಮೇಲೆ ನಾವು ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊತ ಚಪಾತಿ ಹಿಟ್ಟು ಹದದೊಳಗೆ ನಾವು ಈ ಪರಾಟದ ಹಿಟ್ಟನ್ನು ನಾವು ನಾದ್ಕೊಳ್ಳೋಣಂತ. ಇದಾದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿ ಅದನ್ನು ಚೆಂದಾಗ ಮಿದ್ಕೊಳ್ಳೋಣಂತ. ನಾವು ಎಷ್ಟು ಸಾಫ್ಟಾಗಿ ನಾದ್ತೀವೋ ಅಷ್ಟು ಸಾಫ್ಟಾಗಿ ನಮ್ಮದು ಪರಾಟ ಬರ್ತಾವೆ. ಮತ್ತು ನೀವು ಯಾವುದೇ ಹಿಟ್ಟನ್ನಾದ್ರಿ, ಚಪಾತಿ ಹಿಟ್ಟನ್ನಾದ್ರಿ, ಒಟ್ಟು ತಾಲಿಪಟ್ಟಿ ಹಿಟ್ಟನ್ನಾದ್ರಿ, ಯಾವುದೇ ಆದಂಥ ಹಿಟ್ಟು ನಾದಿದ್ರೂ ಕೂಡ ನಾವು ಮಿನಿಮಮ್ ಅದಕ್ಕೆ 15 ರಿಂದ 30 ನಿಮಿಷ ಅದಕ್ಕೆ ಬಿಡಬೇಕು. ಅಂದ್ರೆ ಮೆತ್ತಗೂ ಬರ್ತಾವೆ, ಸಾಫ್ಟೂ ಬರ್ತೈತಿ. ಈಗ ಹೆಂಗೆ ಮಾಡೋಣಂತ ನೋಡೋಂಬರಿ. ಇದನ್ನು ನೀವು 15 ನಿಮಿಷ ಒಂದು ಯಾವುದಾದ್ರೂ ಪಾತ್ರೆನಾದರೂ ಮುಚ್ಚಿಡ್ರಿ. ಇಲ್ಲಪ್ಪ ಅಂತಂದ್ರೆ ಒಂದು ಹಸಿ ಬಟ್ಟೆಯನ್ನಾದರೂ ಅದ್ರ ಮೇಲೆ ಮುಚ್ಚಿಡ್ರಿ. ಅದಾದ್ಮೇಲೆ ಈಗ ಹೆಂಗೆ ಮಾಡೋದಂತ ನೋಡೋಣಂತ. ನಾನೀಗ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದನ್ನು ರೌಂಡಾಗಿ ಹಿಂಗೆ ಮಾಡಿ ಅದಾದ್ಮೇಲೆ ಗೋಧಿ ಹಿಟ್ಟೊಳಗೆ ಅದನ್ನು ಲಟ್ಟಣಿಗೆ ಒಳಗೆ ಲಟ್ಟಿಸ್ಕೊತ ಬರ್ತೀನಿ. ನೀವು ಚಪಾತಿ ಎಲ್ಲ ಹೆಂಗೆ ಮಾಡ್ತೀರಲ್ಲ ಹಂಗೆ ಮಾಡ್ಕೊತ ಬರ್ರಿ. ಬಟ್ ಮೆಂತ್ಯ ಸೊಪ್ಪು ಹಾಕಿರ್ತೈತಲ್ಲ, ಮೆಂತ್ಯ ಎಷ್ಟು ಹೆಲ್ದಿ ಅಂತಂದ್ರೆ ಡಯಾಬಿಟೀಸ್ನವ್ರಿಗೆ ಆಗಿರ್ಬೋದು, ಈಗ ಸಣ್ಣ ಹುಡುಗರು ಪಲ್ಯ ಅದು ತಿಂತಿರಂಗಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಈ ಮೇಥಿ ಪರಾಟನ ಮಕ್ಕಳು ಸತ್ಯಕ್ಕೆ ಇಷ್ಟಪಟ್ಟು ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಮತ್ತು ಇದು ಅತ್ಯಂತ ಕಡಿಮೆ ಸಮಯದೊಳಗೂ ಮಾಡ್ಕೋಬೋದು. ಆ ಪಲ್ಯ ಇಲ್ಲ, ಈ ಪಲ್ಯ ಇಲ್ಲ, ಮಕ್ಕಳು ಅದನ್ನು ತಿಂದಿಲ್ಲ, ಇದನ್ನು ಬಿಟ್ಕೊಂಬಂದ್ರು ಅನ್ನೋದು ಇನ್ನೂ ತಲೆನೋವು ಇರೋದಿಲ್ಲ. ಸೊ ಈಸಿ ವೇ ಒಳಗೆ ನಾವು ಇದನ್ನು ಮೇಥಿ ಪರಾಟನ ಮಾಡ್ಕೋಬೋದು. ಈಗ ಚಪಾತಿ ಯಾವ ರೀತಿಯಾಗಿ ನಾವು ಲಟ್ಟಿಸ್ಕೊತೀವಲ್ಲ ಅದೇ ರೀತಿಯಾಗಿ ಅದೇ ಪ್ಯಾಟರ್ನ್ ಒಳಗೆ ಲಟ್ಟಿಸ್ಕೊರಿ. ನಿಮಗೆ ಬೇಕಂದ್ರೆ ರೌಂಡ್ ಶೇಪ್ ಒಳಗರ ಮಾಡ್ಕೊಳ್ಳಿ, ಓವೆಲ್ ಶೇಪ್ ಒಳಗೆ ಮಾಡ್ಕೊರಿ, ಯಾವ್ದು ಬೇಕಾ ಆ ಶೇಪ್ ಒಳಗೆ ನೀವು ಮಾಡ್ಕೊರಿ. ಯಾಕಂದ್ರೆ ಹಾಕಿರುವಂಥದ್ದು ಏನು ನಾವು ಪದಾರ್ಥಗಳು ಇಂಗ್ರೀಡಿಯೆಂಟ್ಸ್ ಏನಿರ್ತೈತಲ್ಲ ಎಲ್ಲ ಸೇಮ್ ಇರ್ತೈತಿ. ಸೊ ಟೇಸ್ಟಿಗೇನು ಫರ್ಕ್ ಅಂಕರ್ ಬೀಳೋದಿಲ್ಲ. ಸೊ ಈ ರೀತಿಯಾಗಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ. ಪದೇ ಇದನ್ನೇ ಮಾಡ್ಕೊಂಡು ತಿಂತೀರಾ. ಸೊ ಈಗ ಚಪಾತಿ ಎಲ್ಲ ಲಟ್ಟಿಸಿದಾದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ನಾವು ಬಿಳಿ ಎಳ್ಳನ್ನು ಹಾಕ್ತೀವಿ. ಬಿಳಿ ಎಳ್ಳು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿದ್ರೆ ಚಪಾತಿ ನಾವು ಏನು ಬೇಯಿಸ್ತಿರ್ತೀವಲ್ಲ ಅವಾಗ ಸ್ವಲ್ಪ ಸಾಫ್ಟಾಗಿ ಬರ್ತೈತೆ ಮತ್ತು ಬಿರುಸಾಗಿರಂಗಿಲ್ಲ. ನಂಗೆ ಈಗ ಹಂಗೆ ಒಂದು ಥಾಟ್ ನೆನಪು ಬರಾಕತ್ತೈತಿ. ಏನಪ್ಪ ಅಂತಂದ್ರೆ, ಲೋಕದ ಬೆಲೆ ತಿಳಿದವನು ನಾಚಿಕೊಳ್ಳುವುದಿಲ್ಲ, ಅನ್ನದ ಬೆಲೆ ತಿಳಿದವನು ಅಹಂಕಾರಿಯಾಗಿರುವುದಿಲ್ಲ ಅಂಥೇಳಿ ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡೋಂಬರ್ರಿ ನಮ್ಮದು ಮೇಥಿ ಪರಾಟನ. ಈಗ ನಾವೇನು ಚಪಾತಿಗತೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮೇಥಿ ಪರಾಟನ ತವವನ್ನು ಕಾಯಕ್ಕಂಕರಿ ಇಟ್ಟಿದ್ವಿ, ಅದೆಲ್ಲ ಕಾದಾಗೈತಿ. ಸೊ ಆ ಮೇಥಿ ಪರಾಟನ ಇದಕ್ಕೆ ಹಾಕೋಣಂತ. ಚೆಂದಾಗಿ ಅದನ್ನು ಬೇಯಿಸಿ ಆ ಕಡೊಂದು ಹೊಳಸಾಡಿ ಈ ಕಡೊಂದು ಹೊಳಸಾಡಿ ಚೆಂದಾಗಿ ಅದನ್ನು ಕಣ್ಣು ಬೀಳುವಂಗೆ ಬೇಯಿಸ್ಕೊಳ್ಳೋಣಂತ. ಈಗ ನೋಡ್ರಿ ನಮ್ದು ರೆಡಿ ಆಗತೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ, ಟೇಸ್ಟಿ ಐತಿ, ಹೆಲ್ದಿ ಐತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನೂ ಎಲ್ರಿಗೂ ಇಷ್ಟ ಆಗುತ್ತೆ.
ಈಗ ನಾ ಮಾಡಿರುವಂಥ ಈ ಮೇಥಿ ಪರಾಟ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇಷ್ಟು ಹೇಳ್ತಾ ಮೇಥಿ ಪರಾಟ ಬಿಸಿ ಬಿಸಿಯಾಗಿ ರೆಡಿ ಆಗೈತಿ, ತಿನ್ನೋಣ ಬರ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ.